ಎರಡನೇ ಪ್ರಶ್ನೆ, ಮನೆ ಮನೆಗೂ ಹೋಗಿ ಸರ್ವೆ ಮಾಡಿರುವಂಥ ದಾಖಲೆಗಳು ಅದನ್ನು ಕೊಡಬೇಕು. ಮತ್ತು ಈ 165 ಕೋಟಿ ಯಾರ ಜೇಬಿಗೆ ಹೋಯಿತು ಕೊಡಬೇಕು. ಮತ್ತು ಯಾವ ಶಿಕ್ಷಕರುಗಳು ಇದಕ್ಕೆ ಅಪಾಯಿಂಟ್ ಆಗಿದ್ರು ಅವ್ರು ಯಾವ್ಯಾವ ಹಳ್ಳಿಗೆ ಹೋಗಿ ಈ ವರದಿಯನ್ನು ತಂದಿದ್ದಾರೆ 4. ಇಷ್ಟನ್ನು ಕೂಡ ಈ ತನಿಖೆಗೆ ಒಳಪಡಬೇಕು. ನೋಡ್ರಿ, ಈಗ ಮೂಲ ಇಲ್ಲ ಅಂದಮೇಲೆ ಇದೇ ಬೋಗಸ್ಸು. ಮೂಲ ಪ್ರತಿ ಆಗಲಿ ಇಲ್ಲ ಅಂತ ಹೇಳಿದ್ರೆ ವರದಿನೇ ಬೋಗಸ್ ಆಗ್ತೈತೆ. ಹೊಸ್ದಾಗಿ ಮಾಡಬೇಕಾಯ್ತು. ಈಗ ಅವರು ಏನೋ ಡಾಟಾ ಇಟ್ಕೊಂಡು ಮಾಡಿದ್ರೆ ಯಾವನೋ ಡಾಟಾ ಹಾಕಿರ್ಬೋದು, ಅವನ ಮನ್ಸಿಗೆ ಬಂದಿದ್ದ ಡಾಟಾ ಆಗಿರ್ಬೇಕು. ಅಥೆಂಟಿಕ್ ಎಲ್ಲಿದೆ? ಡಾಟಾ ಅಥೆಂಟಿಕ್ ಅನ್ನೋದಕ್ಕೆ ದಾಖಲೆ ಏನಿದೆ? ನಿಮಗೆ ಗೊತ್ತಿರೋ ಪ್ರಕಾರ ಈ ಸಾಫ್ಟ್ವೇರಲ್ಲಿ ಏನು ಬೇಕಾದರೂ ಚೇಂಜ್ ಮಾಡ್ಬೋದು, ನಿಮಿಷಕ್ಕೆ ಚೇಂಜ್ ಹಾಕ್ಬೋದು. ಒಂದು ಬಟನ್ ಹತ್ತಿರ ಇಲ್ಲ ಎಲ್ಲ ಕ್ಲಿಯರ್ ಆಗಿ, ಇನ್ನೊಂದು ಬಟನ್ ಹತ್ತಿರ ಇನ್ನೊಂದೆಲ್ಲ ಬಂದ್ಬಿಡುತ್ತೆ. ಬೇಕಾದ್ರೆ ಕೋರ್ಟೇ ಹೇಳಿದೆ ಈ ಎಲೆಕ್ಟ್ರಾನಿಕ್ ಇದನ್ನ ಸಾಕ್ಷಿಯಾಗಿ ನಾವು ತಗೊಳಲ್ಲ ಅಂತ. ಕೋರ್ಟು ಹಲವಾರು ಬಾರಿ, ಹೈಕೋರ್ಟು, ಸುಪ್ರೀಂ ಕೋರ್ಟು ಹೇಳಿದೆ. ಕೊಡಿ ಮೂಲ ಪ್ರತಿ, ಮೂಲ ಪ್ರತಿ ಕೊಡಿ. ಈಗ ಇಬ್ಬರು ಮಂತ್ರಿ ಕ್ಯಾಬಿನೆಟ್ ಅಲ್ಲಿ ನೀನು ನಾನು ಇದ್ದಂಗಲ್ಲ. ಅವರು ತಗೊಂಡಿದ್ದಾರೆ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನ ಬಿಟ್ಟು ನಾನು ಏನು ಹೇಳುವುದಿಲ್ಲ ಅಂತ ಹೇಳಿದಾರಲ್ಲ. ಈಗ ಸತ್ಯ ಹೇಳಿದಾರಲ್ಲ, ಇಬ್ಬರು ಮಂತ್ರಿಗಳು ಹೇಳಿದ್ದಾರೆ ಮನೆಗೆ ಹೋಗಿ ಸೈನ್ ಹಾಕ್ಸಿದ್ದೀನಿ ಅಂತ. ಸತ್ಯ ಹೇಳಿದ್ಮೇಲೆ ಬಿಡುಗಡೆ ಮಾಡಬೇಕು. ಈಗ ಜಯಪ್ರಕಾಶ್ ಹೆಗ್ಡೆ ಹೇಳಿರೋದು ಸತ್ಯನಾ, ಆಯೋಗದು ಈ ಮಂತ್ರಿಗಳು ಹೇಳಿರೋ ಸತ್ಯನಾ? ಇದರಲ್ಲೇ ಗೊಂದಲ ಇದೆಯಲ್ಲ, ಇದರಲ್ಲೇ ದೊಡ್ಡ ಗೊಂದಲ. ಎಲ್ಲ ಬ್ಯಾಕ್ವರ್ಡು, ಈಗ ಬ್ಯಾಕ್ವರ್ಡು ಶುರುವಾಗಿದೆಯಲ್ಲ. ಬ್ಯಾಕ್ವರ್ಡ್ಗಳು ಮಾತಾಡಿದಾರಲ್ಲ ನೆನ್ನೆಯಿಂದ, SCಗಳು ಮಾತಾಡಿದ್ದಾರೆ. ಅಲ್ಲ ರೀ, ನೀವು ಸುಮ್ಮನೆ ನಮ್ಮ ಜಾತಿ ಬಗ್ಗೆನೇ ಹೇಳ್ತೀನಿ. ಸುಮ್ಮನೆ ನನ್ನ ಜಾತಿ ಒಕ್ಕಲಿಗರು ಅಂತಾರೆ, ನಮ್ಮನ್ನು ಮರ್ಸ್ ಒಕ್ಕಲಿಗರು ಅಂತಾರೆ. ಈ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಈ ಕಡೆ ಭಾಗದಲ್ಲಿ ಮರ್ಸ್ ಒಕ್ಕಲಿಗರು ಅಂತ ಇದ್ದಾರೆ. 3 ಲಕ್ಷ ತೋರಿಸಿದ್ದಾರೆ ಅಲ್ಲ. ಕೋಲಾರ ಒಂದರಲ್ಲೇ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ 60,000 70,000 ಜನ ಇದ್ದಾರೆ. ಹೊಸಕೋಟೆಯಲ್ಲಿ ಇರೋರೆಲ್ಲ ಅವರೇ. ಅವ್ರು ತೋರಿಸಿರೋ ವರದಿನ ನೋಡ್ಬಿಟ್ರೆ ಟ್ಯಾಲಿನೇ ಆಗಲ್ಲ. ಆ ಸಮೀಕ್ಷೆಗೂ ಇದಕ್ಕೂ ಟ್ಯಾಲಿನೇ ಆಗಲ್ಲ. ಎಲ್ಲೋ ಕೂತ್ಕೊಂಡು ಕಾಪಿ ಹೊಡೆದಂಗೆ ಐತೆ ಇದು. ಮಕ್ಕಿ ಕಾಪಿ 3,000ನ ಪಕ್ಕನ. ಹೊಸಕೋಟೆಯಲ್ಲಿ ಒಂದರಲ್ಲೇ 70,000 ಇದ್ದಾರೆ. ಹೊಸಕೋಟೆ ಒಂದರಲ್ಲೇ 70,000 ಇದ್ದಾರೆ ವೋಟರ್ಸ್. ನಾನು ಹೇಳ್ತಾ ಇರೋದು ವೋಟರ್ಸ್ ಅಂದ್ರೆ ಇನ್ನೂ ಅಥೆಂಟಿಕ್ ಆಯ್ತಲ್ಲ. ಇನ್ನು ಇವ್ರನ್ನೆಲ್ಲ ನಾನು ಹೇಳ್ತಾ ಇರೋದು. ಎಲ್ಲಾರನ್ನೂ ಸೇರಿಸಿದ್ರೆ ಇನ್ನೂ ಜಾಸ್ತಿ ಓದುತ್ತೆ. ಅದನ್ನೇ ಈಗ ಎಲ್ಲ ಇದೊಂದೇ ಅಂತಲ್ಲ, ಎಲ್ಲ ಬೇರೆ ಬೇರೆ ಎಲ್ಲ ಜಾತಿಗಳನ್ನು ಹಂಗೆ ಮಾಡಿಕ್ಕಿದ್ದಾರೆ. ಅವ್ರಿಗೆ ಯಾವ ಜಾತಿ ಬೇಕೋ ಆ ಜಾತಿನ ವೈಭವೀಕರಿಸಿದ್ದಾರೆ. ಸಾಬರ್ ಬೇಕು, ಸಾಬರ್ಗೆ ಮೊದಲ ಸ್ಥಾನ. ಸರ್ಪ ಒಕ್ಕಲಿಗರು ತೋರ್ಸವ್ರು ನೋಡಿ, ಎಷ್ಟೋ ತೋರ್ಸವ್ರೆ. ಸರ್ಪ ಒಕ್ಕಲಿಗರು, ಹಳ್ಳಿಕಾರ್ ಒಕ್ಕಲಿಗರು, ಜಯನಗರ ಇರೋರು ಹಳ್ಳಿಕಾರ್ ಒಕ್ಕಲಿಗರು. ಈ ಸಾಗರ್ ಫ್ಯಾಮಿಲಿ ಇದೆಯಲ್ಲ, ಹೇಮಚಂದ್ ಸಾಗರು, ಪ್ರೇಮಚಂದ್ ಸಾಗರು, ಅವರೆಲ್ಲ ಹಳ್ಳಿಕಾರ್ ಒಕ್ಕಲಿಗರು. ಹಳ್ಳಿಕಾರ್ ಓರಿಗಳು ಅಂತ ಹೇಳ್ತಿರಲ್ಲ, ಇವ್ರು ಹಳ್ಳಿಕಾರ್. ಇವರು ಅವ್ರನ್ನೂ ಅಷ್ಟಕ್ಕೆ ನಿಲ್ಸವ್ರು 100ಕ್ಕೋ 150ಕ್ಕೋ. ಒಂದು ಮನೆಯಲ್ಲಿ ಜಯನಗರ ಒಂದು ಕಿಲೋಮೀಟರ್ ಒಂದು ವಟಾರದಲ್ಲಿ ಹಾಕ್ತಿದ್ದಾರೆ. ಅವರು ವಟಾರದಲ್ಲಿ ಹಾಕ್ತಿದ್ದಾರೆ. ಅದಕ್ಕೆ ನಾನು ಹೇಳೋದು, ದಿಸ್ ಎ ಡೂಪ್ಲಿಕೇಟ್. ಒರಿಜಿನಲ್ ಈಸ್ ಇನ್ ಸಿದ್ದರಾಮಯ್ಯ ಹೌಸ್, ಡೂಪ್ಲಿಕೇಟ್ ಇನ್ ವಿಧಾನಸೌಧ. ಎಲ್ಲಿ ಒರಿಜಿನಲ್ ಇರಬೇಕು ಅಲ್ಲಿ ಡೂಪ್ಲಿಕೇಟ್ ಇರಬೇಕಾಯ್ತು. ಉಲ್ಟಾ ಹೊಟ್ಟಿದೆ. ಆ ಬರದಲ್ಲಿ
ಅಧಿಕಾರ ಬಿಟ್ಟು ಹೋದ್ರಲ್ಲ, ಬರದಲ್ಲಿ ಎಲ್ಲೋ ಬಿಟ್ಬಿಟ್ಟು ಹೊಡೋಗ್ಬಿಟ್ಟವ್ರು. ಇದರಿಂದಾನೇ ಅರ್ಥ ಆಗ್ತದೆ ಇದು ಈ ಬೋಗಸ್ ಅಂದ್ರೆ ಆ ಬಾಕ್ಸ್ ಅಲ್ಲಿ ಇದ್ದಿದ್ದು ಬೋಗಸ್. ಇದರಿಂದಾನೇ ಅರ್ಥ ಆಗುತ್ತೆ ಇದು ಸಿದ್ದರಾಮಯ್ಯ ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲ ಸಿದ್ದರಾಮಯ್ಯ ಅಂತ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಓಕೆ, ಆಯ್ತು. ಮುಗಿಸ್ಬಿಡ್ತೀನಿ. ಅವಾಗೆ ಮಾತಾಡಿದ್ನಲ್ಲಪ್ಪ ನಾನು, ಅದ್ರ ಬಗ್ಗೆನೇ ಮಾತಾಡಿದ್ದು. ಅವಾಗ ಸುಪ್ರೀಂ ಕೋರ್ಟ್ದೇ ಮಾತಾಡಿದ್ದು, ಧನ್ಕರ್ ಎರಡರ ಬಗ್ಗೆನೇ ಮಾತಾಡಿದ್ದು ನಾನು. ಮುಗಿಸ್ಬಿಡ್ತೇನೆ. ನೋಡಿದ್ದೀನಪ್ಪ, ಬೆಳಗ್ಗೆನೆ ಓದಿದ್ದೀನಿ, ಅದು ಬೆಳಗ್ಗೆನೆ ಓದಿದ್ದೀನಿ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜನವಾರಕ್ಕೆ ಕತ್ತರಿ, ಶಿವದಾರಕ್ಕೆ ಶಿವನ ಪಾದ, ಉಡ್ದಾರಕ್ಕೆ ಊರ್ಗೋಲಿಲ್ಲ, ತಾಲಿಗೆ ಭಾಗ್ಯನೇ ಇಲ್ಲ, ಹಿಜಾಬ್ಗೆ ಬಹುಪರಾಕ್, ಜೈ ಬೇಡ ಬಹುಪರಾಕ್. ಇದು ಶರಿಯತ್ ಕಾನೂನಿನ ಸರ್ಕಾರ, ಶರಿಯತ್ ಕಾನೂನಿನ ಸರ್ಕಾರ. ಇದು ಕರ್ನಾಟಕದಲ್ಲಿರೋದು ಸಂವಿಧಾನದ, ಅಂಬೇಡ್ಕರ್ ಸಂವಿಧಾನದ ಸರ್ಕಾರ ಅಲ್ಲ. ಇದು ಶರಿಯತ್ ಕಾನೂನು. ಯಾವುದು ಪಾಕಿಸ್ತಾನದಲ್ಲಿದೆ, ಅಫ್ಘಾನಿಸ್ತಾನದಲ್ಲಿದೆ, ಅಲ್ಲಿದೆಯಲ್ಲ ಆ ಥರದ ಕಾನೂನು. ಧಾರವಾಡದಲ್ಲೂ ಕೂಡ ಒಬ್ಬ ವಿದ್ಯಾರ್ಥಿ ನಂದನ್ ಏರಿ ಅಂತ ಒಬ್ಬ ವಿದ್ಯಾರ್ಥಿ ಧಾರವಾಡ ನಗರದ ಹುರಕಡ್ಡಿ ಕಾಲೇಜಿನಲ್ಲಿ ಪರೀಕ್ಷಾ ಕೇಂದ್ರ. ನಂದನ್ ಏರಿ ಅಂತ ವಿದ್ಯಾರ್ಥಿ, ಅವನು ಪರೀಕ್ಷೆ ಒಳಗಡೆ ಹೋಗ್ಬೇಕಾದ್ರೆ ಆತ JSS ಕಾಲೇಜಿನ ವಿದ್ಯಾರ್ಥಿ. ಅವರು ಆ ಜನಿವಾರವನ್ನ ತೆಗಿ ಅಂತ ಹೇಳಿದ್ದಾರೆ, ಅವ್ರು ಒಪ್ಪಿಲ್ಲ. ಬಲವಂತವಾಗಿ ಅವನ ಜನಿವಾರನ ಕಟ್ ಮಾಡಾಕಿದ್ದಾರೆ, ಬಲವಂತವಾಗಿ. ಅವನು ಹೇಳ್ದ, ನನ್ನೇ ಬಿಟ್ಬಿಡ್ರಿ, ನಾನೇ ಜನಿವಾರನ, ಒಂದು ಏನೋ ಶಾಸ್ತ್ರ ಇದೆ, ಒಂದು ನಿಮಿಷ ಆ ಶಾಸ್ತ್ರ ಮಾಡಿ ನಾನು ತೆಗೆದುಬಿಟ್ಟು ನಾನು ಜೋಬಲ್ಲಿ ಇಟ್ಕೊಂತೀನಿ ಅಂದರೆ ಜೋಬಲ್ಲೂ ಇಟ್ಕೊಳಕ್ಕೂ ಬಿಡಲ್ಲ ನಿನಗೆ ಅಂತೇಳಿ ಬಲವಂತವಾಗಿ ಕಟ್ ಮಾಡಿ ಬಿಸಾಕಿದ್ದಾರೆ. ಆ ನೊಂದಂಥ ವಿದ್ಯಾರ್ಥಿ ಅವ್ರ ತಂದೆಗೆ ಹೇಳಿದ್ದಾರೆ. ಅವ್ರ ತಂದೆ ಈಗ ಅದಕ್ಕೆ ಮಾಧ್ಯಮದ ಮುಂದೆ ಬಂದು ಹೇಳಿ ತಮ್ಮ ನೋವನ್ನು ವ್ಯಕ್ತ ಮಾಡಿದ್ದಾರೆ. ನೀವೇ ಹೇಳಿ, ಒಂದು ಸೆಂಟಿಮೆಂಟು, ನನಗೇನೋ ಒಂದು ಸೆಂಟಿಮೆಂಟ್ ಇರ್ತದೆ. ಪರೀಕ್ಷಾ ಕೇಂದ್ರಕ್ಕೆ ಹೋಗ್ಬೇಕಾದ್ರೆ, ಈ ಆಸ್ಪತ್ರೆ ಒಳಗಡೆ ಹೋಗಿ ಯಾವ್ದಾನ ಆಪರೇಷನ್ಗೆ ಏನೋ ಹೋಗ್ಬೇಕಾದ್ರೆ ಮನುಷ್ಯ ಎಷ್ಟು ಉದ್ವೇಗದಲ್ಲಿ ಇರ್ತಾನೋ ಅದಕ್ಕಿಂತ ಜಾಸ್ತಿ ಉದ್ವೇಗದಲ್ಲಿ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಇರ್ತಾರೆ. ಎಲ್ಲರೂ ಹೋಗಿದ್ದೀರಿ, ನಾವೆಲ್ಲರೂ ಕೂಡ ಪರೀಕ್ಷೆಗೆ ಹೋಗಿ ಬಂದಿರೋರೆ. ನಮ್ಮ ಮನಸ್ಸಲ್ಲಿ ಎಷ್ಟು ಉದ್ವೇಗದ ಇರ್ತೈತೆ ಅಂದರೆ, ನಾನು ಓದಿರೋದು ಬರೀತೇನೋ, ಕ್ವಶನ್ ಪೇಪರ್ ಯಾಕೆ ಬರುತ್ತೋ ಅಂತ ಉದ್ವೇಗದಲ್ಲಿ, ಇಂಥ ಒಂದು ಸೆನ್ಸಿಟಿವ್ ಅಂದರೆ ಭಾವನೆಗಳಿದು. ಜೀವನದಲ್ಲಿ ನಂಬ್ಕೊಂಬಂದಿರೋ ಭಾವನೆ, ಸಾವಿರಾರು ವರ್ಷಗಳಿಂದ ನಂಬ್ಕೊಂಡು ಬಂದಿರೋ ಅಂಥ ಭಾವನೆ, ಆ ಭಾವನೆನೇ ಕಿತ್ತಾಕ್ತೀರಾ ಅಂತ ಹೇಳಿದ್ರೆ, ಈಗ ನಾನು ಆಂಜನೇಯನ್ನ ಇಟ್ಕೊಂಡಿದ್ದೀನಿ, ನಮ್ಮ ಮನೆ ದೇವರು ಆಂಜನೇಯ, ನಾನು ಆಂಜನೇಯನ ತಾಯಿತ ಹಾಕ್ಕೊಂಡಿರ್ತೀನಿ ಅಂತ ಇಟ್ಕೊಳ್ಳಿ. ನಮ್ಮ ತಂದೆ ತಾಯಿ ಹಾಕಿರ್ತಾರೆ. ನಾನು ಎಲ್ಲೋ ಒಂದು ಕಡೆ ಇಂಪಾರ್ಟೆಂಟ್ ಯಾವುದೋ ಒಂದು ಸಂದರ್ಭ ಹೋದಾಗ ಕಿತ್ತಾಕ್ಬಿಟ್ರೆ ಯಾರಾನ, ಪೂರ್ತಿ ನಾನು ಮುಗ್ದೇ ಹೋಯ್ತು ನನ್ನ ಕತೆ. ಅಂದರೆ ನನ್ನ ಸೆಂಟಿಮೆಂಟ್ ಅದು. ಇವ್ರು ಸಾಬರ್ಗೆ ಹಿಜಾಬ್ ತೆಗೆದಿದ್ದಕ್ಕೆ ಬಾಯ್ ಬಡ್ಕೊಂಬಿಟ್ರು, ಏನೋ ಆಕಾಶ ಬಿದ್ದಂಗೆ. ಏನ್ರಿ, ಒಂದು ಬಟ್ಟೆ ಅಷ್ಟೇ ಅಂದರು. ಬಟ್ಟೆ ಅದೇನು, ಒಂದು 4 ಮೀಟ್ರ್ ಬಟ್ಟೆ, ಒಂದು 4 ಮೀಟ್ರ್ ಬಟ್ಟೆನ ಹಿಜಾಬು ತಲೆ ಮಕ ಎಲ್ಲ ಸುತ್ತಕೊಂಡು ಹೋಗ್ತಾರೆ. ಏನ್ರಿ ಆಗೋಗ್ಬಿಡ್ತದೆ BJPಗೆ ಅಂದರು. ಇದು 4 ಮೀಟ್ರ್ ಬಟ್ಟೆ ಅಲ್ಲಪ್ಪ, 1 ಮೀಟ್ರ್ ಇಲ್ಲ, 1/4 ಮೀಟ್ರ್ ಇಲ್ಲ, ದಾರ, ಒಂದು ದಾರದಲ್ಲಿ ಹೆಂಗ್ರಿ ಕಾಪಿ ಹೊಡಿಯಕ್ಕೆ ಸಾಧ್ಯ? ಈ ಮನೆಯಾಳ ಕಾಂಗ್ರೆಸ್ ಅವ್ರಿಗೆ
ಹಿಂದೂ ವಿರೋಧಿ ಕಾಂಗ್ರೆಸ್ ಅವ್ರಿಗೆ ದಾರದಲ್ಲಿ ಯಾವನ ಕಾಪಿ ಹೊಡಿತಾನ, ಇನ್ನ ಬಟ್ಟೆಯಲ್ಲಿ ಸುತ್ಕೊಂಡು ಕಾಪಿ ಹೊಡಿಬೋದು. ಬಟ್ಟೆ ಒಳಗೆ ಏನ್ ಬೇಕೋ ತುರ್ಕೊಂಡು ಹೋಗ್ಬೋದು. ಜನವಾರದಾಗ ಹೆಂಗ್ರಿ ಕಾಪಿ ಹೊಡಿತಾನೆ? ಆಯ್ತು, ಶಿವದಾರ ಕಟ್ಕೊಂಡು ಹೋಗಿದ್ರು ಬೀದರಲ್ಲಿ ಲಿಂಗಾಯತರು. ಶಿವ ಏನ್ ಮಾಡಿದ್ದ? ಎಲ್ಲಾನು ಹೋಗ್ಲಿ, ಇದು ಯಾವುದು ರಾಮ ಏನೋ ಜನವಾರ ರಾಮಂದು ಅಂತ ಇಟ್ಕೊಳ್ರಿ ನೀವು. ರಾಮನ್ ಕಂಡ್ರೆ ಕಾಂಗ್ರೆಸ್ ಅವ್ರಿಗೆ ಆಗಲ್ಲ, ರಾಮ ಸೀತೆ ಆಂಜನೇಯ ಯಾರನ್ನ ಕಂಡ್ರು ಆಂಜನೇಯ ಆಗಲ್ಲ, ಯಾರು ಆಗಲ್ಲ. ಶಿವದಾರ ಏನ್ ಮಾಡಿತ್ತು ನಿಮ್ಗೆ? ಶಿವನ್ ದಾರ ಅದು, ಶಿವದಾರ ಶಿವನ್ ದಾರಕ್ಕೂ ಕತ್ತರಿ ಹಾಕಿದ್ದೀರಾ. ಒಕ್ಕಲಿಗರಲ್ಲಿ ಉಡ್ದಾರ ಕಟ್ತಾರೆ, ಗೊತ್ತಿಲ್ಲ ಯಾರ್ಯಾರು ಅವರ ಒಕ್ಕಲಿಗರು ಉಡ್ದಾರ ಕಟ್ಟಾರೆ, ಅದನ್ನು ಕಟ್ಟು. ಶಿವದಾರ ಇಲ್ಲ, ಜನಿವಾರ ಇಲ್ಲ, ಉಡ್ದಾರ ಇಲ್ಲ.